ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 509. ಇವತ್ತಿನ ಕತೆ ಸಂದರ್ಶನ ಅಥವಾ ಇಂಟರ್ವ್ಯೂ. ಈ ಕತೆ ಹೇಳೋಕ್ಕಿಂತ ಮುಂಚೆ ನಿಮ್ಮಲ್ಲೆಲ್ಲ ಒಂದು ಮನವಿ. ಏನದು? ನಮ್ಮ CBR ನೀತಿಕತೆಗಳು ಈ ಯೂಟ್ಯೂಬ್ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಹೇಳಿ. ಈಗ ಕಥೆಯನ್ನು ಆರಂಭ ಮಾಡೋಣ. ಏನಿವತ್ತಿನ ಕತೆ? ಇಂಟರ್ವ್ಯೂ ಅಥವಾ ಸಂದರ್ಶನ. ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿ ಇದೆ. ಅದೇ ಸುದರ್ಶನ್ ಟೆಕ್ನಾಲಜೀಸ್ ಅಂಥೇಳಿ. ಸುದರ್ಶನ್ ಇದನ್ನು ಸ್ಥಾಪನೆ ಮಾಡಿದಂಥವ್ರು. ಅವರ ಹೆಂಡತಿನೇ ಸುಲಕ್ಷಣ ಮೇಡಮ್. ಸುದರ್ಶನ್ ಅವರು ತುಂಬ ಬುದ್ಧಿವಂತರು. ಸಣ್ಣದಾಗಿ ಪ್ರಾರಂಭವಾದಂಥ ಅವರ ಈ ಸುದರ್ಶನ್ ಟೆಕ್ನಾಲಜೀಸ್ 20 ವರ್ಷದಲ್ಲಿ ಅವರು 200 ಜನ ಉದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟು ಒಳ್ಳೆ ಹೆಸರು ತಗೊಂಡಿದ್ದರು. ಹೃದಯಾಘಾತದಿಂದ ಮರಣ ಹೊಂದಿಬಿಟ್ರು. ಸುಲಕ್ಷಣರವರು ಸಹಿತ ಸಾಫ್ಟ್ವೇರ್ ಕ್ಷೇತ್ರ ತುಂಬ ಪರಿಣಿತಿ ಇದ್ದಿದ್ದರಿಂದ ಗಂಡನ ಮರಣ ನಂತರ ಧೈರ್ಯ ಕಳ್ಕೊಳ್ಳದೆ ಸಂಸ್ಥೆಯನ್ನು 10 ವರ್ಷದಲ್ಲಿ ಹಾಗೆ ಅದನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಈಗ ಅವ್ರಿಗೂ ಸಹಿತ ವಯಸ್ಸಾಗ್ತಾ ಬಂದಿದ್ದರಿಂದ ತಮ್ಮ ಸಹಾಯಕ್ಕೆ ಯಾರಾದರೂ ಒಬ್ಬ ದಕ್ಷ ಸಹಾಯಕ ಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಹಾಗಾಗಿ ಏನು ಮಾಡಿದ್ದಾರೆ, ಒಂದು ಜಾಹೀರಾತನ್ನು ಕೊಟ್ಟರು. ಏನು? ಒಬ್ಬ ದಕ್ಷ ಅಧಿಕಾರಿ ಬೇಕು ತಮ್ಮ ಸಂಸ್ಥೆಗೆ ಅಂತ. ಆದರೆ ಈ ಸಂದರ್ಶನ ಮೊದಲ ಸುತ್ತಿನಲ್ಲಿ ಏನಾಗಬೇಕು? ಕೇವಲ ಆನ್ಲೈನ್ನಲ್ಲೇ ಸಂದರ್ಶನ ಮಾಡೋದು. ಆಮೇಲೆ ಫೈನಲ್ ರೌಂಡನ್ನು ನೇರವಾಗಿ ಮಾಡಬೇಕು ಅಂತ. ಇಲ್ಲಿ ತುಂಬ ಜನ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ದಕ್ಷರಿದ್ದಾರೆ. ಆದರೆ ಎಲ್ಲ ಕಡೆಗೂ ಪ್ರಾಮಾಣಿಕರ ಕೊರತೆ ಇದೆ. ಇದು ಸುಲಕ್ಷಣ ಮೇಡಮ್ರವರ ಅಭಿಪ್ರಾಯ. ಹಾಗಾಗಿ ಅವರೇನು ಮಾಡಿದ್ದಾರೆ, ಒಂದು ಪ್ಯಾನಲನ್ನು ರೆಡಿ ಮಾಡಿ, ನಿಮ್ಮ ಕೆಲಸ ಏನು, 300ರಲ್ಲಿ 3 ಜನರನ್ನು ಮಾತ್ರ ಅತ್ಯಂತ ಯೋಗ್ಯರು ಅನ್ನೋರನ್ನು ನೀವು ಫೈನಲ್ ರೌಂಡಿಗೆ ಕಳಿಸ್ಕೊಡಿ. ಮುಂದೆ ಅವರಲ್ಲಿ ನಾನು ಯಾರನ್ನಾರು ಒಬ್ಬರು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಹಾಗಾಗಿ ಅದರಲ್ಲಿ BE ಆದವರು ಇದ್ದಾರೆ, MTech ಆದವರು ಇದ್ದಾರೆ, BCE ಆದವರು ಇದ್ದಾರೆ, MCA ಆದವರು ಇದ್ದಾರೆ, ಏನದು MBA ಆದವರು ಇದ್ದಾರೆ, BSc ಆದವರು, MSc ಆದವರು ಎಲ್ಲರೂ ಇದ್ದಾರೆ. ಎಲ್ಲರೂ ತಮ್ಮ ಬೇರೆ ಬೇರೆ ಅನುಭವಗಳಾದವರು, ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದವರು ಎಲ್ಲರೂ ಸಹಿತ 300 ಜನರನ್ನು ಸಂದರ್ಶನ ಮಾಡಿ ಆ ಪ್ಯಾನಲ್ ಏನು ಮಾಡಿದೆ, 3 ಜನರನ್ನ ಹೆಸರನ್ನು ಇವ್ರ ಮುಂದೆ ಇಡ್ತು. ಪಟ್ಟಿ ನೋಡಿ ಸುಲಕ್ಷಣ ಮೇಡಮ್. ಮೊದಲನೇವನು ಪ್ರಕಾಶ್. ಅವನು ಬಯೋಡಾಟಾ ನೋಡಿದರೆ ಸುಮಾರು ಒಳ್ಳೆ 6 ಅಡಿ ಎತ್ತರ ಇದ್ದಾನೆ, ಒಳ್ಳೆ ಕೆಂಪು ಚೆನ್ನಾಗಿದ್ದಾನೆ. ಈ ಸಲ ಇನ್ನು MTech ಮಾಡಿ ಗೋಲ್ಡ್ ಮೆಡಲನ್ನು ಸಂಪಾದನೆ ಮಾಡಿರೋನು. ಅತ್ಯಂತ ಸುಶಿಕ್ಷಿತ ಕುಟುಂಬ. ಅವ್ರ ತಂದೆ ಡಾಕ್ಟರ್. ಇನ್ನು ಎರಡನೇವ ಯಾರು? ರಾಜೇಶ್. ಇವನು MCA ಮಾಡಿದ್ದಾನೆ. ಜೊತೆಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರೋನು, ಒಳ್ಳೆ ಚೆಸ್ ಆಟಗಾರ. ಇವನು ಸಹಿತ ಇವರ ಕುಟುಂಬ ಎಂಥದ್ದು ಅಂದರೆ ದೊಡ್ಡ ಕೈಗಾರಿಕಾ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂಥ ಕುಟುಂಬ ಇದು. ಆಮೇಲೆ 3ನೇದು ನೋಡ್ತಾರೆ, ಸ್ವಲ್ಪ ಆಶ್ಚರ್ಯ ಆಯಿತು. ಯಾಕೆ ಅಂದರೆ 3ನೇ ಕ್ಯಾಂಡಿಡೇಟ್ ಹೆಸರೇ ವಿಜಯ್, MSc ಇನ್ ಕಂಪ್ಯೂಟರ್ ಸೈನ್ಸ್. ಈತ ಯಾರೋ ಬಡ ಮೇಷ್ಟ್ರ ಮಗ. ಈತ ಕಂಪ್ಯೂಟರ್ ಸೈನ್ಸ್ನಲ್ಲಿ MSc ಮಾಡಿದರೂ ಸಹಿತ ಬೆಂಗಳೂರಲ್ಲಿ ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ಪಾರ್ಟ್ ಟೈಮ್ ಮಾಡ್ತಾ ಇದ್ದಾನೆ. 20,000 ಸಂಬಳ ತಗೊಳ್ತಿದ್ದಾನೆ. ಆದರೆ ಬುದ್ಧಿವಂತ. ಆದರೆ ಇವರೆಲ್ಲರೂ ಸಂದರ್ಶನ ಮಾಡಿದ ಪ್ಯಾನಲ್ನಲ್ಲಿ ಭಾಳ ಬುದ್ಧಿವಂತ ಇದ್ದು ಬೇರೆ ಬೇರೆ ರೀತಿ ಪರೀಕ್ಷೆ ಮಾಡಿದ್ದಾರೆ. ಈ ಸುಲಕ್ಷಣ ಮೇಡಮ್ 3 ಜನನ್ನ ಪಟ್ಟಿ ಇಟ್ಕೊಂಡಿದ್ದಾರೆ. ತಮ್ಮ ಅಸಿಸ್ಟೆಂಟ್ ಜೊತೆಗೆ ಸೇರಿ ಒಂದು ತಂತ್ರ ರೂಪಿಸಿದ್ದಾರೆ. ಅವರಿಗೆ ಬೇಕಾಗಿದ್ದೇನು, ಇವರು 3 ಜನ ಬುದ್ಧಿವಂತರು ಅಂಥೇಳಿ ಪ್ಯಾನಲ್ ತೀರ್ಮಾನ ಮಾಡಿಬಿಟ್ಟಿದೆ. ಆದರೆ ಬೇಕಾಗಿದ್ದೀಗ ಇವರಲ್ಲಿ ಯಾರು ಎಷ್ಟು ನಿಜವಾದ ಪ್ರಾಮಾಣಿಕರು ಅಂತ. ಸರಿ, 3 ಜನ ಸಹಿತ ಹೇಳಿದ ದಿನ ಬಂದಿದ್ದಾರೆ. ಸ್ವಾಗತಕಾರ ಇವರನ್ನು ಕೂಡಿಸಿದ. ಅವರೆಲ್ಲರಿಗೂ ಸಹಿತ ಬಿಸ್ಕತ್ತು ಕಾಫಿ ಸೇವನೆ ಆಯಿತು. 3 ಜನ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಪ್ರಕಾಶ್ ನೋಡ್ಲಿಕ್ಕೆ ಚಂದ. ಇವನು ಹೇಳಿ ಕೇಳಿ ನಮ್ಮ ರಾಜೇಶು ಚೆಸ್ ಪ್ಲೇಯರು, 4 ಜನಕ್ಕೆ ಪರಿಚಯ ಇರೋನು. ಪ್ರಕಾಶು ರಾಜೇಶು ಪರಿಚಯ ಮಾಡ್ಕೊಂಡ್ಬಿಟ್ಟು ಹಲೋ ಹಲೋ ಅಂತಿದ್ದಾರೆ. ನಮ್ಮ ಪಾರ್ಟ್ ಟೈಮ್ ಲೆಕ್ಚರರು ಮೇಷ್ಟ್ರು ಮಗ ಯಾರನ್ನ ವಿಜಯ್ನ ಯಾವನು ಮಾತಾಡ್ಸೋನೇ ಇಲ್ಲ. ಏನು ಅಂದ್ಕೊಂಡ್ರು, ನಮ್ಮಿಬ್ಬರು ಒಬ್ರಿಗೆ ಆಗತ್ತೆ, ಇನ್ನೇನು ಉದ್ಯೋಗ ಅಂತ. ಸರಿ, ಅಷ್ಟೊತ್ತಿಗೆ ನಮ್ಮ ಸ್ವಾಗತಕಾರ ಅಲ್ಲಿ ಕೂತಂತವನು, ಮಿಸ್ಟರ್ ಪ್ರಕಾಶ್, ಹೋಗಿ
ನಮ್ಮ MD ಇದ್ದಾರೆ, ಕಾಯ್ತಾ ಇದ್ದಾರೆ, ಸುಲಕ್ಷಣಾ ಮೇಡಮ್ ಅವ್ರನ್ನ ಭೇಟಿ ಮಾಡಿ ಹೋಗಿ ಇಂಟರ್ವ್ಯೂ ಹೋಗಿ ಅಂತ ಅಂದ್ಕೊಂಡು ತನ್ನ ಫೈಲ್ ತಗೊಂಡು ನೇರ ಹೊರಟ. ಸ್ವಾಗತಕಾರನ ದಾಟಿ ಸುಲಕ್ಷಣಾ ಮೇಡಮ್ ರೂಮ್ ಒಳಗೆ ಹೋಗಬೇಕಾದ್ರೆ ಸುಮಾರು 10-15 ಅಡಿ ಅಂತರ ಇದೆ. ಆ ಕಡೆ ದೂರದಲ್ಲಿ ಆಫೀಸ್ನಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈ ಕಡೆ ಓಡಾಡಲಿಕ್ಕೆ ಯಾರು ಜನ ಇಲ್ಲ. ಇವನು ಮುಂದೆ ಹೋಗ್ತಾ ಇರಬೇಕಾದ್ರೆ ಆಕಸ್ಮಿಕ ಒಂದು ನೆಲದ ಮೇಲೆ ನೋಡ್ತಾನೆ, ಒಂದು 500 ರೂಪಾಯಿ ನೋಟಿನ ಒಂದು ಹೊಸ ಬಂಡ್ಲು ಬಿದ್ದುಬಿಟ್ಟಿದೆ. ಆಶ್ಚರ್ಯ, ಆ ಕಡೆ ಈ ಕಡೆ ನೋಡ್ದ. ಆ ರಿಸೆಪ್ಷನಿಸ್ಟ್ ಸ್ವಾಗತಕಾರ ಈ ಕಡೆಗೆ ನೋಡ್ತಾನೆ ಇಲ್ಲ, ಬೆನ್ನು ಮಾಡಿ ಕೂತಿದ್ದಾನೆ. ಇವನೇನು ಮಾಡ್ದ, ಯಾರಿಗುಂಟು ಯಾರಿಗಿಲ್ಲ ಅಂತೇನು ಮಾಡ್ದ, ಮೊದಲು ಜೇಬನಿಂದ ಕರ್ಚೀಪ್ ತೆಗೆದು ಆ ನೋಟಿನ ಬಂಡಲ್ ಮೇಲೆ ಹಾಕಿದ. ತಕ್ಷಣ ಕರ್ಚೀಪ್ ಎತ್ಕೊಳ್ಳೋ ಮಾಡಿ ನೋಟ್ ಬಂಡಲನ್ನು ತನ್ನ ಜೇಬ್ನಲ್ಲಿ ಕೋಟ್ ಹಾಕ್ಕೊಂಡಿಲ್ಲ ಸೇರಿಸ್ಕೊಂಡು ಸೀದಾ ಫೈಲ್ ಹಿಡ್ಕೊಂಡು ಸ್ಟೈಲಾಗಿ ಹೋಗಿಬಿಟ್ಟ. ಸರಿ, ಒಳಗಡೆ ಹೋದ ಕೂಡಲೇ ಆಮೇಲೆ ಕಮಿನ್ ಮೇಡಮ್ ಅಂದ್ಕೂಡಲೇ ಪ್ಲೀಸ್ ಕಮ್ ಮಿಸ್ಟರ್ ಪ್ರಕಾಶ್ ಅಂದರು. ಅವ್ರು ಬಯೋಡೇಟಾ ಎಲ್ಲ ನೋಡಿದರು. ಓಹೋ, ನೀವು ಗೋಲ್ಡ್ ಮೆಡಲಿಸ್ಟ್, ಭಾಳ ಸಂತೋಷ ಅಂಥೇಳಿ 4-6 ಪ್ರಶ್ನೆ ಕೇಳಿದರು. ನೋಡಿ, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ತುಂಬ ಪ್ರಾಮಾಣಿಕರಾಗಿರಬೇಕು, ನೀವು ಬುದ್ಧಿವಂತರಿದ್ದೀರಿ, ನಿಮ್ಗೇನಿದ್ರು ಕೆಲಸವನ್ನು ನಾವು ಕಲಿಸ್ಕೊಡ್ತೀವಿ. ಚಾಚಾ ಏನು ಮೇಡಮ್, ನಮ್ಮ ತಂದೆ ಎಂತೆಂಥವ್ರು, ನಮ್ಮ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ನಮ್ಮ ಕುಟುಂಬ ಅಂದರು. ಆಯಿತು, ಹೊರಗಡೆ ಕೂತೀರಿ, 3 ಜನದ್ದು ಆದಮೇಲೆ ಇನ್ನಿಬ್ಬರದ್ದು ಆದಮೇಲೆ ಇವತ್ತೇ ಫೈನಲ್ ತೀರ್ಮಾನ ಮಾಡಿ ನಿಮಗೆ ಆರ್ಡ್ರ್ ಕೊಟ್ಬಿಡ್ತೀವಿ ಅಂತ ಮೇಡಮ್ ಹೇಳಿದರು. ಇನ್ನೇ ನನಗೆ ಆಯಿತು ಅಂದ್ಕೊಂಡು ಪ್ರಕಾಶ್ ಬಂದ ಕೂತ. ಮಿಸ್ಟರ್ ರಾಜೇಶ್, ಈಗ ನೀವು ಹೋಗಿ ಇನ್ ಕೂಡಲೇ ರಾಜೇಶು ಚೆಸ್ ಪ್ಲೇಯರು, ಅವನು ಸಹಿತ ಸ್ವಾಗತಕಾರನ ದಾಟ್ಕೊಂಡು ಹೋಗ್ತಾ ಇದ್ದಾನೆ. ಆಶ್ಚರ್ಯ, ನೋಡಿದರೆ 500 ರೂಪಾಯಿದು ಒಂದು ಹೊಸ ನೋಟಿನ ಬಂಡ್ಲು ಬಿದ್ದುಬಿಟ್ಟಿದೆ. ಅಯ್ಯೋ ಅಯ್ಯೋ ಅಂತೇಳಿ ಆ ಕಡೆ ಈ ಕಡೆ ನೋಡಿದೆ, ಯಾರು ನೋಡ್ತಿಲ್ಲ. ಮೆಲ್ಲಗೆ ತನ್ನ ಕಾಲನ್ನು ಪೂಟ್ ಹಾಕ್ಕೊಂಡಿದ್ದು ಪಾದನ್ನು ಇಟ್ಟುಬಿಟ್ಟ. ಮೆಲ್ಲಗೆ ಲೇಸ್ ಕಟ್ಕೊಳ್ಳೋಂಗೆ ಮಾಡಿ ಅದನ್ನು ತೆಗೆ ಜೋಬಲ್ಲಿ ಇಟ್ಕೊಂಡು ಸೀದಾ ಹೋಗಿಬಿಟ್ಟ ಮೇಡಮ್ ಹತ್ರ. ಮೇಡಮ್ ಕಮೀನ್ ಕೂಡಲೇ ಪ್ಲೀಸ್ ಕಮೀನ್ ಅಂದರು. ಅವನ ಜೊತೆಗೂ ಮಾತಾಡಿದರು. ನೋಡಿ, ನಮ್ಮಲ್ಲಿ ಪ್ರಾಮಾಣಿಕತೆಗೆ ನಾವು ಮೊದಲನೇ ಆದ್ಯತೆ ಕೊಡ್ತೀವಿ ಅಂದ್ಕೊಳ್ಳಿ. ಚಾಚಾ ಮೇಡಮ್ ಏನಂತಿದ್ದೀರಿ, ನಮ್ಮ ಅಜ್ಜನ ಕಾಲದಿಂದ ನಾವೆಲ್ಲ ಹರಿಶ್ಚಂದ್ರ ಥರನೇ, ಹರಿಶ್ಚಂದ್ರ ಆದರ್ಶ ಅಂತ ಹೇಳ್ದೆ. ಆಯಿತು ನೋಡೋಣ ಅಂತ ಕಳಿಸಿದ್ರು. ನಮ್ಮ 3ನೇ ಮನೆ ಇದ್ದಲ್ಲಪ್ಪ, ಯಾರು ಮೇಷ್ಟ್ರು ಮಗ, ಪಾರ್ಟ್ ಟೈಮು, ಅವನೇನು ಮಾಡ್ತಾರೆ, ವಿಜಯ್, ಮಿಸ್ಟರ್ ವಿಜಯ್ ನೀವು ಹೋಗಿ ಕೂಡಲೇ ಹೊರಟ. ಇವನ ಎದುರಿಗೂ ಸಹಿತ ನೋಡ್ತಾನೆ 500 ರೂಪಾಯಿದು ಬಂಡ್ಲು ಬಿದ್ದುಬಿಟ್ಟಿದೆ. ಇವನಿಗೆ ಆಶ್ಚರ್ಯ ಆಗಿಬಿಡ್ತು. ಛೇ, ಏನಿದು, ಯಾರು ಬಿಡಿಸ್ಕೊಂಡು ಹೋಗಿದ್ದಾರೆ? ಛೇ, ನಮ್ಮದಂತೂ ಅಲ್ಲ, ಯಾರೋ ಎಷ್ಟು ಒದ್ದಾಡ್ತಿರ್ತಾರೋ, ಅವ್ನು ಯಾರ ಹತ್ರ ಕೊಡಲಿ, ರಿಸೆಪ್ಷನಿಸ್ಟ್ ಹತ್ರ ಕೊಡಲಾ? ಛೇ, ಹೆಂಗೂ ಹೋಗ್ತಿದ್ದೀನಿ, ಮೇಡಮ್ ಹತ್ರನೇ ಇದ್ದಿದ್ದು ಕೊಟ್ಬಿಟ್ರೆ ಆಯಿತು ಅಂಥೇಳಿ ಸೀದಾ ಒಳಗಡೆ ಹೋದ. ಮಿಸ್ಟರ್ ಮೇಡಮ್ ಮೈ ಕಮೀನ್ ಅಂದ್ಕೊಳ್ಳೆ, ಬನ್ನಿ ಅಂತ ಹೇಳಿದ ಕೂಡಲೇ ಮೇಡಮ್ ಮೊದಲು ಇದನ್ನು ನಿಮಗೆ ಕೊಡಬೇಕು ಅಂತ ಹೊಂಟ. ನೋಡ್ತಾನೆ ಕೈಯಲ್ಲಿ 500 ರೂಪಾಯಿ ಬಂಡ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಏನ್ರಿ ಮಿಸ್ಟರ್ ವಿಜಯ್, ಏನು ಅಂದ್ಕೊಂಡಿದ್ದೀರಾ? ಒಳಗಡೆ ಬಂದ್ಕೊಳ್ಳಿ ನನಗೆ ಲಂಚ ಕೊಡೋಕೆ ನೋಡ್ತಿದ್ದೀರಾ? ಏನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೋ ಅಂತ ಮೇಡಮ್ಮು ಸಿಟ್ ಮಾಡ್ತಿದ್ದಾರೆ. ಇವನು ಸ್ವಲ್ಪ ಇವನಿಗೆ ಮನುಷ್ಯ ಆಶ್ಚರ್ಯ ಆಗ್ಬಿಡ್ತು. ಮೇಡಮ್ ಸ್ವಲ್ಪ ಕೂಲ್, ಯಾಕೆ ಅಷ್ಟೊಂದು ದುರ್ಯೋಗಕ್ಕೊಳಗಾಗ್ತೀರಿ? ನೀವು ಇಂಥ ಪೋಸ್ಟ್ನಲ್ಲಿ ಇದ್ದೀರಿ, ನಾನು ಹೇಳೋದನ್ನು ಪೂರ್ತಿ ಕೂಡಿ, ನಿಮಗೆ ಲಂಚ ಕೊಡೋಕ್ಕೆ ಬರ್ತಾ ಇಲ್ಲ, ದಯವಿಟ್ಟು ಕೂತ್ಕೊಳ್ಳಿ, ಶಾಂತರಾಗಿ ನಾನು ಹೇಳೋದನ್ನು ಕೇಳಿ, ಆಮೇಲೆ ನಾನು ಮಾಡ್ತಿರೋ ತಪ್ಪು ಅನಿಸಿದ್ರೆ ನೀವೇನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ, ಮೊದಲು ನಾನು ಹೇಳೋದು ಕೇಳಿ ಮೇಡಮ್, ದಯವಿಟ್ಟು ಕೂತ್ಕೊಳ್ಳಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡ. ಅವ್ರು ಕೂತ್ಕೊಂಡ್ರು. ಕೂತ್ಕೊಳ್ಳಿ, ಅದೇನು ಹೇಳಿ ಅಂತೇಳಿ ಸಿಟ್ನಲ್ಲಿ ಹೇಳಿದರು. ಮೇಡಮ್, ಈ 50,000ವನ್ನು ನಾನು ನಿಮಗೆ ಲಂಚ ಕೊಡೋಕ್ಕೆ ಬರ್ತಿಲ್ಲ, ಯಾಕೆಂದ್ರೆ 50,000 ಬಹಳ ದೊಡ್ಡ ಮೊತ್ತ. ನಾನು ಹೀಗೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಬಿದ್ದಿತ್ತು, ಯಾರೋ ಬೀಳ್ಸ್ಕೊಂಡು ಬಿಟ್ಟಿರ್ತಾರೆ, ಯಾರೋ ಬೀಳ್ಸ್ಕೊಂಡವ್ರು ಒದ್ದಾಡ್ತಿರ್ತಾರೆ, ಯಾರ್ದು ನನಗೂ ಗೊತ್ತಿಲ್ಲ. ಅದಕ್ಕೆ ನೀವೇ ಇಲ್ಲಿ ಓಡಾಡೋದು, ಇದು ನಿಮ್ಮ ಆಫೀಸು, ನೀವು ಯಜಮಾನಿ, ನಿಮ್ಮ ಹತ್ರ ಬಂದು ದೂರು ಬರುತ್ತೆ, ಅವಾಗ ನೀವು ಅವ್ರಿಗೆ ಕೊಡ್ಬೋದು ಅಂತೇಳಿ ಮೊದಲು ನಿಮಗೆ ಒಪ್ಪಿಸ್ತಿದ್ದೀನಿ. ದಯವಿಟ್ಟು ಇದನ್ನು ತೊಗೊಂಡು ಇಟ್ಕೊಳ್ಳಿ, ಆಮೇಲೆ ಅದರ ವಿತರಣೆ ಮಾಡ್ಕೊಳ್ಳಿ ಮೇಡಮ್, ದಯವಿಟ್ಟು ಕೋಪ ಮಾಡ್ಕೊಳ್ಬೇಡಿ, ನಿಮಗೆ ಲಂಚ ಕೊಡೋಕ್ಕೆ ಬಂದಿದ್ದಲ್ಲ ಅಂದ್ಕೊಳ್ಳಿ. ಓಹೋ ಮಿಸ್ಟರ್ ವಿಜಯ್, ನೀವು ಭಾಳ ಪ್ರಾಮಾಣಿಕರು, ನಾನು ನಿಮ್ಮನ್ನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ, ದಯವಿಟ್ಟು ಕೂತ್ಕೊಳ್ಳಿ ನಗನಗ್ತಾ ಹೇಳಿದರು. ಸ್ವಲ್ಪ ನೀರು ಕೊಡು ಸುಧಾರಿಸ್ಕೊಂಡ್ರು. ಅಲ್ಲ, ನಂಗೆ ಗೊತ್ತಿದ್ದಂಗೆ ಯಾರು ದುಡ್ಡು ಗೊತ್ತಿಲ್ಲಪ್ಪ, ನೀವು ಬೇಕಾದ್ರೆ ದುಡ್ಡು ಇಟ್ಕೊಂಬಿಡಿ ನೀವೇನೇ ಅಂತ. ಮೇಡಮ್, ನನಗೆ ಈ ದುಡ್ಡಿನ ಅವಶ್ಯಕತೆ ಇದೆ, ನನ್ನ ತಂದೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿದ್ದಾರೆ, ನನಗೀಗ ಈ 50,000 ಬೇಕು. ಯಾಕೆ? ಆಪ್ರೇಷನ್ ಆಗಬೇಕಾದ್ರೆ 50,000 ಕಟ್ಟಕ್ಕೆ ಹೇಳಿದ್ದಾರೆ. ನಾನು ಎಲ್ಲೆಲ್ಲೋ ಪ್ರಯತ್ನ ಮಾಡ್ತಿದ್ದೀನಿ, ನಾನು ತೊಗೊಂಡು ಬಂದು ಸೇರಿಸ್ತೀನಿ, ಆಗೋಗುತ್ತೆ. ಆದರೆ ಇದು ಯಾರೋ ಕಳ್ಕೊಂಡಿದ್ದ ದುಡ್ಡಲ್ಲಿ ಅವ್ರು ಶಾಪ ಹಾಕಿದರೆ
ನನಗೂ ಒಳ್ಳೇದಾಗಲ್ಲ, ನಮ್ಮ ತಂದೆಗೆ ಗುಣವೂ ಆಗಲ್ಲ. ಬೇಡ ಮೇಡಮ್, ದಯವಿಟ್ಟು ಬೇಡ. ಏನಿದ್ರೂ ಸಹಿತ ನಾವು ಕಷ್ಟಪಟ್ಟು ದುಡಿಬೇಕು, ದೇವರು ಕೊಡಬೇಕು, ನನಗೆ ಬೇಡ ಮೇಡಮ್ ಅಂಥೇಳಿ ಅದನ್ನು ಹೇಳಿಬಿಟ್ಟ. ಆಯ್ತಪ್ಪ ಒಳ್ಳೆಯದು ಅಂಥೇಳಿ ಅವನು ಎಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದರು, ನೋಡಿದರು. ಆಯಿತು, ಹೊರಗಡೆ ಇರಿ, ನಿಮಗೆ ಫೈನಲ್ ಕಳಿಸ್ತೀನಿ, ನೋಡಿಯಪ್ಪ ನೀವು ಪ್ರಾಮಾಣಿಕರು ಅಂತ ಗೊತ್ತಾಗ್ಬಿಟ್ಟಿದೆ, ಎಸ್ ನೀವು ಕೂತ್ಕೊಳ್ಳಿ ಅಂತ ಕಳಿಸಿದರು. ಸರಿ, ಎಲ್ಲ ಕೂತಿದ್ದಾರೆ. ಏನು ನಡೀತು ಅಂತ ಗೊತ್ತಿಲ್ಲ. ಮೇಡಮ್ ಬಂದರು, 3 ಜನ. ಒಂದು ಕಡೆಗೆ ಪ್ರಕಾಶ್, ರಾಜೇಶ್, ವಿಜಯ್ ಬಂದು ಹೇಳಿದರು, ನೋಡಿ ನಿಮ್ಮ 3 ಜನರು ಸಹಿತ ವಿದ್ಯಾಭ್ಯಾಸ ಚೆನ್ನಾಗಿದೆ, ನಿಮ್ಮ ಅಂಕಗಳು ಚೆನ್ನಾಗಿದೆ, ಬಹಳ ಚುರುಕಾಗಿದ್ದೀರಿ, ನಮ್ಮ ಇಂಟ್ರ್ಯೂ ಮಾಡಿದ್ರಲ್ಲಿ ನೀವೆಲ್ಲ ಚೆನ್ನಾಗಿ ಉತ್ತರ ಕೊಟ್ಟು ಗಳಿಸಿದ್ದೀರಿ. ಆದರೆ ನನಗೆ ಅತಿ ಮುಖ್ಯವಾಗಿ ಬೇಕಾಗಿದ್ದು ಪ್ರಾಮಾಣಿಕತೆ. ಇದರಲ್ಲಿ ನಿಜಕ್ಕೂ ನೀವು 3 ಜನರಲ್ಲಿ ಯಾರು ಪ್ರಾಮಾಣಿಕರು ಹೇಳಿ ನೋಡೋಣ. ನಾನು 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 ಅಂಥೇಳಿ ಅವರಿಬ್ಬರು ಜೋರಾಗಿ ಹೇಳಿದರು. ವಿಜಯ್ ಮಾತಾಡಲೇ ಇಲ್ಲ. ಮಿಸ್ಟರ್ ಪ್ರಕಾಶ್, ನೀವು ಪ್ರಾಮಾಣಿಕರಲ್ಲ. ಮಿಸ್ಟರ್ ರಾಜೇಶ್, ನೀವು ಪ್ರಾಮಾಣಿಕರಲ್ಲ. ಯಾಕೆ ಮೇಡಮ್ ಹಿಂಗೆ ಅಂತೀರಿ? ನಾವು ಹಂಗೆ ಮಾಡ್ತೀವಿ, ಕೆಲಸ ಕೊಡಲ್ಲ ಅಂತ ಹೇಳಿರಿ, ಹಾಗೆ ಮಾಡಿರಿ, ಹೀಗೆ ಮಾಡಿರಿ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಮಾನಷ್ಟ ಮೊಕದ್ದಮೆ ಹುಡ್ತೀವಿ ಅಂತೇಳಿ ಪ್ರಕಾಶ್ ಮತ್ತು ರಾಜೇಶ್ ಕೂಗಾಡಿದರು. ನೋಡಿ, ನೀವು ಮೊಬೈಲ್ ತೆಕ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ರಿ, ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ ನೋಡ್ಕೊಳ್ರಿ, ನೀವೆಷ್ಟು ಪ್ರಾಮಾಣಿಕರು ಅನ್ನೋಷ್ಟೊತ್ತಿಗೆ ನೋಡ್ತಾರೆ. ಮೊಬೈಲ್ ಓಪನ್ ಮಾಡಿದರೆ ಇಬ್ಬರಿಗೂ ಸಹಿತ ಒಂದು ಕ್ಲಿಪ್ಪಿಂಗ್ ಬಂದಿದೆ. ಅವರಿಬ್ಬರು ಸಹಿತ ಅಲ್ಲಿ ಬಿದ್ದಿದ್ದು 50,000 ರೂಪಾಯಿ ಬಂಡ್ಲನ್ನು ಅವನು ಖರ್ಚೀಪ್ ಹಾಕಿ ಎತ್ಕೊಂಡಿದ್ದು, ಇವನು ಬೂಟ್ ಕಾಲಿನಲ್ಲಿ ಇಟ್ಕೊಂಡು ತಕ್ಕೊಂಡಿದ್ದು, ಅದೆಲ್ಲ ಅಲ್ಲಿ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದು ಇವ್ರಿಗೆ ಕ್ಲಿಪ್ಪಿಂಗಿಗೆ ಬಂದುಬಿಟ್ಟಿದೆ. ಇದು ನಾವೇ ಮಾಡಿದ ತಂತ್ರ. ನೀವೆಷ್ಟು ಪ್ರಾಮಾಣಿಕರು ಅಂತ. ಇಬ್ಬರು ಶ್ರೀಮಂತ ಕುಟುಂಬದಿಂದ ಬಂದಿದ್ದೀರಿ, ಬೇಕಾದಂಗಿದೆ. ಆದರೆ ದುಡ್ಡು ಅಂದರೆ ಬಾಯಿ ಬಿಟ್ರಿ. ಅದನ್ನು ನೇರವಾಗಿ ನಿಮ್ದಲ್ಲ ಅದು, ಆದರೆ ನಿಮ್ಮದು ಅಂದ್ಕೊಂಡು ಇಟ್ಕೊಂಡು ಬಿಟ್ರಿ. ನೋಡಿ, ದಯವಿಟ್ಟು ಕ್ಷಮಿಸಿ, ಆ ದುಡ್ಡನ್ನಲ್ಲಿ ಇಟ್ಟೋಗಿ. ಇಲ್ಲದೇ ಇದ್ದರೆ ನಿಮಗೆ ಕೆಲಸವೂ ಇಲ್ಲ. ನಿಮ್ಮ ಮೇಲೆ ನೋಡಿ ಇದೇ ಕ್ಲಿಪ್ಪಿಂಗನ್ನು ಎಲ್ಲ ಕಡೆ ಗರಿಬಿಟ್ರೆ ನಿಮ್ಮ ಭವಿಷ್ಯ ಏನಾಗುತ್ತೆ ಅಂದ ಕೂಡಲೇ ಅವನು ಹಾಚ್ಕೊಂಡು ಸಾರಿ ಮೇಡಮ್ ಅಂತ ಹೇಳಿ ದುಡ್ಡಿಟ್ಟು ಅಲ್ಲಿಂದ ದುರ್ದಾನ ತಗೊಂಡಂಗೆ ಹೋಗ್ಬಿಟ್ರು. ನೋಡಿ ವಿಜಯ್, ನೀವೆಷ್ಟೇ ಕಷ್ಟದಲ್ಲಿದ್ದರೂ ಸಹಿತ ಮನೇಲಿ ಅವಶ್ಯಕತೆ ಇದೆ, ಬಡತನ ಇದೆ, ಆಪರೇಷನ್ ಆಗಬೇಕು ಅಪ್ಪನಿಗೆ, ಆದರೂ ಸಹಿತ ದುಡ್ಡನ್ನು ತಂದು ಕೊಟ್ಟಿದ್ದಾರೆ ಪ್ರಾಮಾಣಿಕರು. ಬಹಳ ಮೆಚ್ಚುಗೆ ಆಯಿತು. ನೋಡಿ, 50 ಅಡ್ವಾನ್ಸ್ ಆಗಿ ನಿಮಗೆ 1 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕ್ತೀವಿ, ಇವತ್ತೇ ರಿಪೋರ್ಟ್ ಮಾಡ್ಕೊಳ್ಳಿ, ನಿಮ್ಮಂಥ ದಕ್ಷತೆ ಬೇಕಾಗಿದ್ದು ಅಂಥೇಳಿ ವಿಜಯ್ಗೆ ಅಭಿನಂದಿಸಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಟ್ರು ಸುಲಕ್ಷಣ ಮೇಡಮ್ಮು. ವಿಜಯ್ಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಥ್ಯಾಂಕ್ ಯು ಮೇಡಮ್ ಅಂಥೇಳಿ ನಮಸ್ಕಾರ ಮಾಡಿಬಿಟ್ಟು, ನೋಡಿ 2 ದಿನ ಬೇಕಾದ್ರೆ ಅಪ್ಪನಿಗೆ ಆಪ್ರೇಷನ್ ಮಾಡಿಸಿ ರಜಾ ಕೊಡ್ತೀವಿ, ನಿಮ್ಮಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ನಮ್ಮ ಸಂಸ್ಥೆನೂ ನೋಡ್ಕೊಳ್ಳಿ ಅಂತ ಹೇಳಿದ ಕೂಡಲೇ ವಿಜಯ್ ಧನ್ಯವಾದ ಹೇಳಿ ಸೀದಾ ಮನೆಗೆ ಓಡೋಗಿ ಸಂತೋಷದ ಸುದ್ದಿಯನ್ನು ಅಪ್ಪ ಅಮ್ಮನಿಗೆ ಹೇಳಲಿಕ್ಕೆ ಹೋದ. ನೋಡಿ ಮಕ್ಕಳೇ, ನಿಮ್ಮ ಹತ್ರ ಎಷ್ಟು ದುಡ್ಡು ಇರ್ಬೋದು, ವಿದ್ಯೆ ಇರ್ಬೋದು, ಬುದ್ಧಿ ಇರ್ಬೋದು, ಆದರೆ ಪ್ರಾಮಾಣಿಕತೆ ಅನ್ನೋದು ಯಾವತ್ತೂ ಇರಬೇಕು. ಅದೇ ನಮ್ಮನ್ನು ಉಳಿಸೋದು. ಹಣ ಇದ್ದವನು ಪ್ರಾಮಾಣಿಕನಾಗಿರ್ತಾನೆ, ಬಡವ ಅಪ್ರಾಮಾಣಿಕ ಅಂತಲ್ಲ. ಎಲ್ಲರಲ್ಲೂ ದುಡ್ಡು ಅಂದರೆ ಬಾಯ್ ಬಿಡ್ತಾರೆ. ಅದಿಲ್ಲದೆ ಇದ್ದರೆ, ಪ್ರಾಮಾಣಿಕನಾದರೆ ಯಾರು ಬೇಕಾದರೂ ಮೇಲಕ್ಕೆ ಇರ್ತಾರೆ. ಇಲ್ಲದೇ ಇದ್ದರೆ ಅವ್ರು ಯಾವತ್ತೂ ಮೇಲಕ್ಕೆ ಇರಲ್ಲ. ನೆನ್ಪಿಟ್ಕೊಳ್ಳಿ. ನಮಸ್ಕಾರ.